ಯಾಕೋ ಕೆಲಸ ಮಾಡೋಕ್ಕೂ ಮೂಡಿಲ್ಲ. ಏನೋ ಒಂಥರ ಮನ್ಸಿಗೆ ಬೇಜಾರು. ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಿಧಾನಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಸೊ ಏನೇನೋ ಅಂದ್ಕೊಂಡೆ ಮಾಡಿ ಮುಗಿಸ್ಬಿಡೋಣ ಇವತ್ತೆಲ್ಲ ಕೆಲಸನೂ ಅಂತ. ಬಟ್ ನಿಜವಾಗ್ಲೂ ಆಗಲಿಲ್ಲ ನನ್ನ ಕೈಯಲ್ಲಿ. ಟಯರ್ಡ್ ಅಂತೂ ಸಿಕ್ಕಾಪಟ್ಟೆ ಆಗಿದ್ದೆ ನಾನು. ಬಟ್ಟೆ ಒಗೆಯೋಣ ಅಂದ್ಕೊಂಡೆ, ಅದು ಕೂಡ ಮಾಡಲಿಲ್ಲ. ಸೊ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಅಮ್ಮನಿಗೆ 1:30ವರೆಗೂ ಒಂದು ಸತಿ ಔಷಧಿ ಹಾಕ್ಕೊಂಡು ಇದ್ದೋದೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ ಹಾಗೆ ರೂಟೀನ್ ನಂದು ಇದೇ ಥರ ಇರುತ್ತೆ. ಸೊ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನನಗೆ ಕಂಟೆಂಟ್ ವಿಡಿಯೋಸಲ್ಲಿ ನನಗೆ ಯಾರಿಗೆಲ್ಲ ಯಾವ ರೀತಿ ಕಂಟೆಂಟ್ ಬೇಕು, ನಿಮ್ಗೆ ಯಾವ ರೀತಿ ಅದರ ಕಂಟೆಂಟ್ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡ್ಬೋದು. ಹಾಗೆ ಆ ರೀತಿ ವಿಡಿಯೋನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಹಾಗೆ ಏನಪ್ಪ ನಾನು ಮಾಡ್ತಾ ಇರೋದು ಈಗ ಅಂದರೆ, ಸೊ ನಾನು ಬಂದು ಮಾಮೂಲಿ ಟೊಮೆಟೊ ಸಾಂಬಾರಿಗಿಟ್ಟೆ. ಟೊಮೆಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಬೇಯಿಸ್ಕೊಂಡೆ. ಆಮೇಲೆ ಅದನ್ನ ಮಿಕ್ಸಿಗೆ ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ ಹಾಕಿಬಿಟ್ಟು ಮಿಕ್ಸಿ ರುಬ್ಕೊಂಬಂದು ಸಾರಿಗಿಟ್ಟೆ. ಇನ್ನು ಅಮ್ಮನಿಗೆ ತೀರಾ ತೆಳ್ಳಗೆ ಕೊಡಬೇಕು ಮುದ್ದೆ. ಕಣ್ಣು ಆಪ್ರೇಷನ್ ಆಗಿದೆಲ್ಲ, ಡಾಕ್ಟ್ರು ಹೇಳಿದರು ಮೆತ್ತಗೆ ಕೊಡಿ ಅಷ್ಟೇ ಅಂತ. ಸೊ ತೀರಾ ತೆಳ್ಳಗೆ ಕೊಡಬೇಕು. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಅವ್ರಿಗೆ ಮುದ್ದೆ ತೊಳಸ್ಕೊತಾ ಇದ್ದೆ ಇದೇ ಸಾಂಬಾರ್ಗೆ. ಸೊ ಅವ್ರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡೋಣ ಅಂತ. ಬಟ್ ನಾನು ಹೇಳಿದ್ನೆಲ್ಲ ಟಯರ್ಡ್ ಆಗಿದ್ದರಿಂದ ಕೆಲಸನ ನಾನು ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಷ್ಟು ಮುಗಿಸ್ಕೊಂಬಿಡೋಣ ಆಮೇಲೆ ಅಂದ್ಕೊಂಡು ಹಾಗೆ ಫೋನ್ ನೋಡಿಕೊಂಡು ಫುಲ್ಲು ಹಾಗೇನೆ ಇದು ಮಾಡಿದೆ. ನೈಟ್ಗೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಇದೆ. ಆ ಸಾಂಬಾರು ಬೇರೆ ಸ್ವಲ್ಪ ಖಾರ ನನ್ನ ಕೈಲಿ ತಿನ್ನೋಕ್ಕಾಗ್ತಿಲ್ಲ ಅಂದಿದ್ದಕ್ಕೆ ನೈಟ್ಗೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೈಟಿಗೆ ಬೇರೆನೇ ಮಾಡಿಕೊಟ್ಟೆ ಅವ್ರಿಗೆ. ನನಗೆ ಸ್ವಲ್ಪ ಕೆಲಸನೂ ಜಾಸ್ತಿ ಇದೆ, ಏನೂ ಮಾಡಿರಲಿಲ್ಲ. ಹಂಗೆ ಏನು ಮೂಡು ಅನ್ನೋದೇ ಇರಲಿಲ್ಲ. ನನ್ನ ಕೆಲಸದ ಮೇಲೇ ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ಸೋಂಬೇರಿ ಥರ ಎದ್ದೇಳೋದು, ಊಟ ಮಾಡಿದ್ದು, ಅಮ್ಮಗೆ ಊಟ ಕೊಟ್ಟಿದ್ದು, 1 ಅವರ್ 1.5 ಅವರ್ಗೆ ಒಂದ್ಸತಿ 1.5 ಅವರ್ಗೆ ಒಂದ್ಸತಿ ಹೋಗೋದು, ಅವ್ರಿಗೆ ಔಷಧಿ ಹಾಕೋದು, ಸುಮ್ಮನಾಗೋದು, ಹೋಗೋದು, ಅವ್ರಿಗೆ ಔಷಧಿ ಹಾಕೋದು, ಸುಮ್ಮನಾಗೋದು. ಇಷ್ಟೇ ಕೆಲಸ ಮಾಡಿದ್ದು. ನಾನು ಬೇರೆ ಏನೂ ಕೆಲಸ ಮಾಡಲಿಲ್ಲ. ಫೋನ್ ನೋಡ್ಕೊಂಡು ಕುತ್ಕೊಬಿಡೋದು, ಹಾಗೇನೆ ಆ ಥರ ಮಾಡಿಕೊಂಡೇ ಇದ್ದೋದೆ. ಸೊ ಏನು ಅಂತ ಗೊತ್ತಿಲ್ಲ, ವಿಪರೀತ ಬೇಜಾರಾಗ್ತಿತ್ತು ಮನಸ್ಸಿಗೆ ಸಿಕ್ಕಾಪಟ್ಟೆ. ಇವತ್ತು ಕೂಡ ಹಾಗೇ ಇದೆ ಮೂಡು. ಇಂಟ್ರೆಸ್ಟೇ ಇಲ್ಲ ನನಗೆ ಏನು ಕೆಲಸ ಮಾಡೋಕ್ಕೂ. ನನಗೆ ಏನಕ್ಕಾದರೂ ನಾನು ಕೆಲಸ ಮಾಡ್ತೀನಿ ಅನ್ಕೋತಾ ಇದ್ದೀನೋ ಅಂತ ಅನಿಸ್ಬಿಡುತ್ತೆ ನನಗೆ. ಸೊ ಅಷ್ಟು ಇದಿತ್ತು. ಇನ್ನು ಬಂದು ಮುದ್ದೆ ತೊಳಸ್ಕೊಂಡಿದ್ದಾದಮೇಲೆ ನಾನು ಹಂಗೆ ಊಟಕ್ಕೆ ಹಾಕ್ಕೊಂಡು ಕೂತ್ಕೊಂಡೆ. ಸೊ ಅಮ್ಮಗೂ ಏನು ಕೊಟ್ಬಿಟ್ಟು ಹಂಗೆ ನಾನು ಊಟ ತಿನ್ಬಿಡೋಣ ಅಂತ. ಬೆಳಗ್ಗೆ ರವೆ ಗಂಜಿ 1 ಗ್ಲಾಸ್ ಅಮ್ಮಗೆ ಸ್ವಲ್ಪ ಕೊಟ್ಬಿಟ್ಟು ನಾನು 1 ಗ್ಲಾಸ್ ರವೆ ಗಂಜಿ ಕುಡ್ಕೊಂಡಿದ್ದು ಅಷ್ಟೇ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಸೊ ಹಾಗಾಗಿ ನಾನು ಹಂಗೆ ಊಟಕ್ಕೆ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟೆ, ತಿನ್ಬಿಡೋಣ ಅಂತ ಅಂದ್ಬಿಟ್ಟು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಅನಿಸುತ್ತೆ ಕೆಲವ್ರಿಗೆ ಏನು ಇವ್ರ ವೀಡಿಯೋಸಲ್ಲಿ ಏನೂ ಇರೋದಿಲ್ಲ ಅಂತ. ಬಟ್ ಕಷ್ಟಪಟ್ಟು ನಾವು ವೀಡಿಯೋಸ್ನ ಮಾಡ್ತಾಯಿರ್ತೀವಿ. ನಾನು ಕೂಡ ಅಷ್ಟೇ. ಕೆಲವೊಬ್ಬರು ಅವ್ರವರು ಇದ್ರ ಮೇಲೆ ಮಾಡ್ತಾಯಿರ್ತಾರೆ. ನಂದು ಡೈಲಿ ರೊಟೀನ್ ಇದೇ ಥರನೇ ಇರುತ್ತೆ. ಇನ್ನೆಲ್ಲ ನಂದು ಅಮ್ಮನ ಸ್ವಲ್ಪ ಆಪ್ರೇಷನ್ದೆಲ್ಲ ಮುಗಿದಾದ್ಮೇಲೆ ನಂದು ಇನ್ನು ರೊಟೀನ್ ಸ್ಟಾರ್ಟ್ ಆಗೋದು ಹೋಟೆಲ್ ರೊಟೀನ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಊಟದ ತಟ್ಟೆ ಎಲ್ಲ ಎತ್ಕೊಂಡು ಆಚೆ ಹೋದೆ. ಎಲ್ಲ ನೀಟಾಗಿ ಉಜ್ಜಿಟ್ಬಿಟ್ಟೆ ಒಂದೇ ಸತಿ, ಮತ್ತೆಲ್ಲ ಬರಬಾರ್ದು ಅಂತ. ಇನ್ನು ರಾತ್ರಿಗೆ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಒಂದು ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್, ಒಂದು 3/4 ಗ್ಲಾಸ್ ಆಗೋಷ್ಟು ಹೆಸರುಬೇಳೆ ಹಾಕಿ ತೊಳೆದು ಕುಕ್ಕರಲ್ಲಿ ಇಟ್ಬಿಟ್ಟೆ. ಹಂಗೇನೆ ಇನ್ನೇನು ಮಾಡೋದು ಅಂತ ಯೋಚನೆ. ಅಕ್ಕಿ ಸ್ವಲ್ಪ ಇಟ್ಟೆ, ಯಜಮಾನ್ರು ಬಂದು ಊಟ ತಿನ್ಕೊತಾರೆ ಅಂತ. ಇರೋ ಬರೋ ಪಾತ್ರೆ ಎಲ್ಲ ಎತ್ತಿಬಿಟ್ಟು ಇದು ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆಗೆ ಇದು ಮಾಡ್ಕೊಂಡು 2 ವಿಸಿಲ್ 3 ವಿಸಿಲ್ ಬಂತು. ಅದು ಬಂದಿದ್ದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ ಏನು ಹಾಕೋಕ್ಕೋಗಲಿಲ್ಲ. ಸ್ವಲ್ಪ ಜೀರಿಗೆ, ಒಣಮೆಣ್ಸಿನ್ಕಾಯಿ, ಮೆಣಸು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದು. ಇದು ಒಗ್ಗರಣೆಗೆ ಹಾಕಿದ್ದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಉಪ್ಪು ಹಾಕಿ ಕಾಯೋದಕ್ಕೆ ಬಿಟ್ಬಿಟ್ಟೆ. ಅಮ್ಮ ಇದು ತಿನ್ನಬೇಕಾದ್ರೆ ಸ್ವಲ್ಪ ಉಪ್ಪು ರೋಸು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಕುದಿಯಾಗಿ ಬಿಟ್ಬಿಟ್ಟು ಇದು ಮಾಡಿದೆ. ಅವ್ರಿಗೆ 1.5 ಅವರ್ಗೆ ಒಂದ್ಸತಿ 1.5 ಅವರ್ಗೆ ಒಂದ್ಸತಿ ಅವ್ರಿಗೆ ಔಷಧಿ ಆಗ್ತಾಯಿದ್ದಿದ್ದರಿಂದ ಅವ್ರಿಗೂ ಒಂಚೂರು ಇದು ಮಾಡಿಕೊಟ್ಟೆ. ಹೋಗಿ ಅವ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿತ್ತು. ಇನ್ನೂ 1-2-3 ಡೇಸ್ ಇದೇ ಥರ ರೊಟೀನ್ ಇರುತ್ತೆ. ಅವ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಲೇಬೇಕು. ಇನ್ನು ಪೊಂಗಲ್ಗೆ ಮೆತ್ತಗೆ ಬೇಕು ಅಂದ್ಬಿಟ್ಟು ಅನ್ನನ ಸ್ವಲ್ಪ ನಾನೇ ಇದರಲ್ಲಿ ಕೈಯಲ್ಲಿ ಮೆಲ್ಟ್ ಮಾಡಿಕೊಂಡೆ, ನೀರು ಹಾಕಿ ಚೆನ್ನಾಗಿ ಕಿವುಚ್ಕೊಂಡೆ ಅದನ್ನು ಸೌಟಲ್ಲೇ. ಅದಾದಮೇಲೆ ಇನ್ನು ಒಗ್ಗರಣೆ ಹಾಕೋಣ ಅಂತ
ಹೇಳ್ಬಿಟ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೇಕಾದರೂ ಇದಕ್ಕೆ ಇದು ಕೂಡ ಹಾಕ್ಕೋಬೋದು, ಕೊಬ್ಬರಿ ಹಾಕ್ಕೋಬೋದು. ಬಟ್ ನಾನೇನು ಕೊಬ್ಬರಿ ಹಾಕೋಕ್ಕೆ ಹೋಗಲಿಲ್ಲ, ನನಗೇನು ಕೊಬ್ಬರಿ ಬೇಡ ಅನ್ನಿಸ್ತು. ಅವರು ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಬೆಳ್ಳುಳ್ಳಿನೂ ಬೇಡ ಅಂದರು, ಬಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ನಾನು ಸ್ವಲ್ಪ ಒಂದು 4-5 ಎಳಸು ಬೆಳ್ಳುಳ್ಳಿ ಹಾಕಿದೆ. ಇನ್ನು ನನ್ನ ರೊಟ್ಟಿನೂ ಇಷ್ಟೇ, ಇನ್ನೇನು ಕೆಲಸನೂ ಮಾಡೋಕ್ಕೆ ಹೋಗಲಿಲ್ಲ. ರಾತ್ರಿ ಪಾತ್ರೆ ಕೂಡ ಹಾಗೆ ಬಿಟ್ಬಿಟ್ಟೆ, ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದರಿಂದ, ಸುಸ್ತಾಗಿದ್ದರಿಂದ ಆರಾಮಾಗಿ ಮಲಗಿಬಿಟ್ಟೆ. ಊಟ ಅಮ್ಮ ಕೊಟ್ಟಿದ್ದೆ ಸ್ವಲ್ಪ ಪೊಂಗಲ್ನ ನಾನು ಕೂಡ ತಿಂದ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟೆ. ಅಷ್ಟೇ ನನ್ನ ಇವತ್ತಿನ ರೂಟೀನ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋ ವೀಡಿಯೋಸ್ನ ನೋಡಿ ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು, ಸೇವಿಂಗ್ಸ್ ಆಗಿರ್ಬೋದು, ಇಲ್ಲ ಕಿಚನ್ ಕ್ಲೀನಿಂಗ್ ಆಗಿರ್ಬೋದು, ಇಲ್ಲ ಕಿಚನ್ ಆರ್ಗನೈಸ್ ಆಗಿರ್ಬೋದು, ಈ ಥರ ಯಾವ ರೀತಿ ಆದರೂ ನಿಮಗೆ ವೀಡಿಯೋಸ್ ಬೇಕಾದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಖಂಡಿತವಾಗ್ಲೂ ನಾನು ಆ ರೀತಿ ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕಿಚನ್ಗೆ ಸ್ವಲ್ಪ ಐಟಮ್ಸ್ ಎಲ್ಲ ತರಿಸೋಣ ಅಂತ ಅಂದ್ಕೊಂಡೆ. ನನಗೆ ಏನಾದರೂ ಉಪ್ಪಿಗೆ ಇದಕ್ಕೆಲ್ಲ ಒಂದು ಕಂಟೈನರ್ಸ್ ಎಲ್ಲ ನೋಡಿ ಇಟ್ಟಿದ್ದೆ, ಅದನ್ನ ತರಿಸೋಣ ಅಂದ್ಕೊಂಡೆ. ಬಟ್ ಈಗ ಬೇಡ, ಹಬ್ಬದ ಟೈಮಲ್ಲಿ ತರಿಸೋಣ ಅಂದ್ಬಿಟ್ಟು ಸುಮ್ಮನಾಗೋದೆ. ಅದರಲ್ಲಿ ಒಂದು 2-3 ಬಾಕ್ಸು ಒಂದೇ ಥರದ್ದು ಇತ್ತು ನನ್ನ ಹತ್ರ, 2 ಬಾಕ್ಸು. ಅದರಲ್ಲಿ ಒಂದರಲ್ಲಿ ಮೆಣಸಿನ್ಕಾಯಿ ಹಾಕಿಟ್ಟೆ, ಇನ್ನೊಂದರಲ್ಲಿ ಜೀರಿಗೆ ಹಾಕಿಡೋಣ ಅಂತ. ಇನ್ನು ನಂದು ಸ್ಟೀಲ್ ಬಾಕ್ಸ್ ಬಂದು ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿಡೋದಕ್ಕೆ ಅದೊಂದನ್ನು ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೋತೀನಿ ಜಾಸ್ತಿ. ಇನ್ನೇನು ಅಂತ ಹೇಳ್ಕೊಳೋ ಅಂತ ಕಿಚನ್ ಆರ್ಗನೈಸ್ ನಾನೇನು ಮಾಡ್ಕೊಂಡಿಲ್ಲ. ಬಟ್ ನನಗೆ ಅಲ್ಲಿ ಅಡುಗೆ ಮಾಡೋದಕ್ಕಿಂತ ಬೇರೆ ಹೋಟೆಲ್ ರೂಮ್ ಅಲ್ಲಿ ಮಾಡ್ಕೊಳ್ಳೋಕೆ ಇಷ್ಟ. ಬಟ್ ಇವಾಗ ಸ್ವಲ್ಪ ಅಮ್ಮದು ಆಪ್ರೇಷನ್ ಆಯಿತು, ಆರ್ಗನೈಸ್ ಮಾಡ್ಕೊಳ್ಳೋಕೆ ನನಗೂ ಇಲ್ಲ, ಮಾಡ್ಕೋಬೇಕು. ಈ ಒಂದು ವಾರದಲ್ಲಿ ಮಾಡ್ಕೊಂಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನು ಒಗ್ಗರಣೆ ಹಾಕಿದ್ದಾಯಿತು. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನ ಕುದಿಯೋಕೆ ಬಿಟ್ಬಿಟ್ಟು, ಚೆನ್ನಾಗಿ ನೀರು ಥರನೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಇಳಿಸಿ ಅಮ್ಮಗೆ ತಟ್ಟೆಗೆ ಹಾಕಿ ಕೊಟ್ಟಿದ್ದು. ನನ್ನ ರೊಟೀನ್ ಇಷ್ಟೇ. ನನ್ನ ಅಡುಗೆದು ಕೂಡ ಇವತ್ತು ಇಷ್ಟೇ ಮಾಡಿದ್ದು, ಬೇರೆ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆಗಲೂ ಇಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಚೇಂಜಸ್ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡಿ, ನಾನು ಚೇಂಜ್ ಮಾಡ್ಕೋತೀನಿ. ಹಾಗೆ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸಪೋರ್ಟ್ ಮಾಡಿ. ಬರೀ $44 ಅಷ್ಟೇ ಆಗಿರೋದು, ಇನ್ನು $100 ಬೇಗ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ.